ನೋಡು, ನಾ ಹೇಳೋದು ಇವಾಗ ಕರೆಕ್ಟಾಗಿ ಕೇಳಿಸ್ಕೊ. ನಾವು ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ವಿ. ನಮ್ಮ ಅಮ್ಮನ ಜೋಡಿ ಮಾತಾಡ್ತೀನಿ. ನಾನೆಲ್ಲ ಒಪ್ಪಿಸ್ತೀನಿ. ನೀನೇನು ಟೆನ್ಷನ್ ಪಡಕ್ ಹೋಗ್ಬೇಡ. ಆದ್ರ ನಾ ಏನ್ ಅಂತೀನಿ ಅದಕ್ಕೆ ಹ್ಞೂ ಅನ್ಕೊಂತ ನೀವು ಹೋಗ್ಬೇಕೀಗ. ಏನ ನಮ್ಮವ್ವ ಸಿಟ್ಟಾಗಿರ್ತಾಳ ನನ್ಗೆ ಗೊತ್ತು. ಆದ್ರೆ ನಾ ಆಕಿನ ಸಂಭಾಯಿಸಿ ಹೆಂಗ್ ಮಾಡ್ಬೇಕನ್ನೋದು ನನ್ಗೆ ಗೊತ್ತೈತಿ. ನೀನು ಹ್ಞೂ ಅನ್ಕೊಂತ ಹೋಗಿ. ಏನ ಆಯ್ತು ಹ್ಞೂ ಅಂತೀನಿ, ಬಟ್ ನನಗೆ ಏನಾರ ಧಕ್ಕೆ ಬಂತ ನಾ ಹ್ಞೂ ಅನ್ನಲ್ಲ. ಅವ್ವ ಅವ್ವ ಬಾರ್ಲ ಮಗ, ಎಷ್ಟು ಎಲ್ಲಿ ಹೋಗಿದ್ದೆ ಇಷ್ಟೊತ್ತಿನ? 3 ದಿನ ಆಯ್ತು ಕಾಣ್ಲೇ ಇಲ್ಲ. ಏನೋ ಆಫೀಸ್ ಮೀಟಿಂಗ್ ಅಂತ ಹೇಳಿದ್ಲು ಆಕಿ. ನಿನ್ನ ಆಫೀಸ್ನಾಗ ಯಾವಕ್ಕೆ ಫೋನ್ ಹಚ್ಚಿ ನಿಮ್ಮ ಅಪ್ಪ ಫೋನ್ ಹಚ್ಚಿದ್ರೆ ಈಕಿ ಅವಳನ್ನ ಕರ್ಕೊಂಡ್ ಬಂದಿಯಾ? ಅಮ್ಮ, ಅದು ಅಪ್ಪ ಎಲ್ಲಿ? ನಿಮ್ಮ ಅಪ್ಪ ಅದ್ಯಾರೋ ಬರ್ತಾರಂತ ಹೇಳಿ ಮೀಟನೋ ಪಾಠ ಮಾಡಕ್ ಹೋಗ್ಯಾನ ನೋಡು. ಏನ್ ಅಪ್ಪ ಮಗ ಇಬ್ರು ಹೇಳಾರ್ದ ಅಡ್ಡಾಡ್ತಿರು ಒಟ್ಟ ನನ್ನ ಒಬ್ಬಕಿನ ಮನ್ಯಾಗ ಕುಂದ್ರಿಸಿ. ಅಲ್ಲ ಮಗ, ಈಕಿ ಯಾರೋ ತೆಳಗ ಬೆಳಗ ಅದಾಳ, ಯಾರಿಕ್ಕಿ? ಅದು ಅವ್ವ, ನೀ ಏನೋ ಅನ್ನಕೋಬೇಡ, ನೀ ಬೈಬೇಡ. ನಾ ಒಂದು ಮಾತು ಹೇಳ್ತೀನಿ. ಅದೇನಾತಂದ್ರ, ನಾನು ಟ್ರಿಪ್ಪಿಗಂತ ಹೋಗಿದ್ನ್ಯಾ ಆಫೀಸ್ ಹೊತ್ತಿಲಿಂದ. ಅಲ್ಲಿ ಹೋದಾಗ ಮುಂದೆ ಹೇಳ, ಅಲ್ಲಿ ಹೋದಾಗ ಏನಾತಂತ ಹೇಳಿ. ನೀ ಏನ್ ನನಗೆ ಟೆನ್ಷನ್ BP ಎಲ್ಲ ಜಾಸ್ತಿ ಮಾಡಕತ್ತಿಯಲ್ಲ, ಏನಾತ ಹೇಳ ಫಸ್ಟ್. ಅದು ಅವ್ವ, ನಾನು ನನ್ನ ಆಫೀಸ್ನಾಗ ಇಷ್ಟಪಟ್ಟು ಹುಡುಗಿನ, ಆ, ಅದು ಅದು ಅವ್ರ ಮನ್ಯಾಗ ಮದ್ವಿ ಫಿಕ್ಸ್ ಮಾಡಿದ್ರ. ಅದಕ್ಕೆ ನಾನ ಹೋಗಿ ಆಕಿನ ರಿಜಿಸ್ಟರ್ ಮ್ಯಾರೇಜ್ ಆಗಿ ಕರ್ಕೊಂಡ್ ಬಂದ್ಯವ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ ಮನಿ ಕಾಯವಾಗಿ ಹೋಗ, ನಿನ್ ಚಾಪೆ ಸುತ್ಕೊಂಡ್ ಬೀಳ. ಅಲ್ಲ, ನಿಮ್ಮ ಅವ್ವ ಅದಾಳ ಅನ್ನೋದು ಇಲ್ಲ ನಿನಗ, ನಿಮ್ಮ ಅಪ್ಪ ಅದಾನ ಅನ್ನೋದು ಇಲ್ಲ, ನನಗೊಬ್ಬಕ್ಕೆ ತಂಗಿ ಅದಾಳ ಅನ್ನೋದು ಇಲ್ಲ. ಅಲ್ಲೋ ಬಾಡ್ಕೋ ನಿನಗ, ನಾವೇನ್ ಸತ್ತೀವೇನೋ ನಿನಗ? ನಮ್ಮನೇನು ಮರ್ತ ಬಿಟ್ಟಿಯೇನೋ ನೀನು? ನಮಗೊಂದು ಇಡೀ ಮಣ್ಣು ಹಾಕೇ ಬಿಟ್ಟೇನೋ ನೀನು? ಅಲ್ಲ, ನನಗೊಂದಿಟ್ಟು ಒಂದು ಮಾತು ಹೇಳಾರ್ದ ಹೋದೇನೋ ನೀನು? ಇಷ್ಟೆಲ್ಲ ನಮಗೇನು ಹೇಳ್ಬೇಕನ್ನೋದ ಇಲ್ಲೇನೋ ನಿನಗ? ಅವ್ವ, ನೀ ಅಳುದ್ ನಿಂದ್ರಸ ಸ್ವಲ್ಪ. ಅಳುದೇನೋ ಇದು? ಒಬ್ಬ ಮಗನ ಹಂಗ ಮಾಡ್ಬೇಕ ಅವ್ನ ಮದ್ವಿ, ಹಿಂಗ ಮಾಡ್ಬೇಕ ಅವ್ನ ಮದ್ವಿ, ಹಂಗ ತರ್ಬೇಕ, ಅಂತ ಹುಡುಗಿನ ತರ್ಬೇಕ, ನಮ್ಮ ಮನೆತನಕ ಅಂತ ಹೆಣ್ ತರ್ಬೇಕಂತ ಬಾಳ ಆಸೆ ಇಟ್ಕೊಂಡಿದ್ದೆ ನಾನು. ನೀನೇನು ಹೇಳಾರ್ದ ಹೋಗಿ ತಗೊಂಡ್ ಬಂದಿಯಲ್ಲ ಹುಡುಗಿನ. ಯವ್ವ, ಈಕಿನೂ ಕಲ್ತಾಕ್ಯದಾಳ, ಎಲ್ಲ ಗೊತ್ತಿದ್ದಾಕ್ಯದಾಳ. ನೀ ಏನ್ ಹಂಗ ತಿಳ್ಕೊಳಕ್ ಹೋಗ್ಬೇಡ. ಅಲ್ಲ ಮಗ, ನೀನ ಮಾತಾಡಕತ್ತಿ, ಒಂದು ಮಾತಾಡವಲ್ಲಲ್ಲ. ಅವ್ವ, ಆಕಿ ಹೊಂದ್ಕೊಂಡ್ ಹೋಗ್ಕಳ, ನೀ ಏನ್ ಚಿಂತೆ ಮಾಡ್ಬೇಡ ಮಗ. ಆದ್ರೂ ಮೋಸ ಮಾಡ್ಬಿಟ್ಟಿ ನಮಗ್ ನೀನು, ಬಾಳ ದೊಡ್ಡ ಮೋಸ ಮಾಡಿದಿ ನೋಡ್ ನೀನು. ನೋಡ, ಇಲ್ಲಿ ಏನಿದ್ರು ಅಧಿಕಾರ ನಂದ ನಡಿತೈತಿ, ನಿಂದ ಯಾವ ಅಧಿಕಾರ ನಡೆಯಂಗಿಲ್ಲ. ನಾ ಹೇಳ್ದಂಗ್ ನೀ ಕೇಳ್ಕೊಂಡಿರ್ಬೇಕು. ಆಯ್ತ್ರಿ ಅತ್ಯಾರ. ಖಾಲಿ ಬೀಳ. ಇರ್ಲಿ ಆದ್ರೂ ಇರ್ಲಿ ಎದ್ದ. ಅಲ್ಲ ಮಗ, ಈಗ ನಮ್ ಬೀಗ್ರೆಲ್ಲ ಫೋನ್ ಹಚ್ಚಿದ್ರಿ, ಏನ್ ಹೇಳಿ ಮಗ? ನನ್ನ ಮರ್ಯಾದೆ ಹೋಯ್ತು ಮಗ, ನನ್ನ ಮರ್ಯಾದೆ ಹೋಗಿ ಬಿಡ್ತು ಮಗ. ಅವ್ವ, ಸಮಾಧಾನ ಮಾಡ್ಕೋಬೇ, ಏನಾಗಿಲ್ಲ. ಈಕೆನೆಲ್ಲ ಚಲೋನ ಅದಾಳ, ನಾ ಎಲ್ಲ ನಡ್ಸ್ಕೊಂಡು ಹೋಗ್ತೀನಿ. ಏನ್ ಚಿಂತೆ ಮಾಡ್ಬೇಡ. ಸಮಾಧಾನ ಮಾಡ್ಕೋ. ಹಲೋ ರಾಜಿ, ಏನಾಗೈತ್ ಗೊತ್ತನ? ಯವ್ವ ನನ್ ಗೋಳ್ ಕೇಳಾಕೆ ಯಾರು ಇಲ್ದಂಗ ಆಗ್ಬಿಟ್ಟೈತೆ. ಯವ್ವ, ಏನ್ ಮಾಡ್ಬೇಕಂತ ಗೊತ್ತಾಗಲ್ದೆ, ನನ್ ಗಂಡಾರ ಬರವಲ್ದು. ಹೇಳ್ಬೇಕಂತಂದ್ರ ಏನ್ ಮಾಡ್ಯಾನ್ ಗೊತ್ತನ್ ನನ್ ಮಗ? ಯಾವಕ್ಕಿನೋ ಕಟ್ಕೊಂಡ್ ಬಂದಾನ್ಲೇ. ಯಪ್ಪ. ಹೌದ್ರಿ ಗಿರ್ಜಕ್ಕರ, ಹಂಗಾತನ್ರಿ? ಅದ್ ಹೆಂಗ್ರಿ ನೀವು ಒಳಗ್ ಕರ್ಕೊಂಡ್ರಿ ನಿಮ್ ಮಗನ ಹೊರ್ಗ? ಅಲ್ರಿ ಅಪ್ಪ, ಯಾವತ್ತಿನ ಕರ್ಕೊಂಡು ಬಂದು ನಾಳೆ ನಿಮ್ಮ ಮನೆಗೆ ಎಲ್ಲ ಬೆಂಕಿ ಹಚ್ಚಿಟ್ರಿ ಏನ್ ಮಾಡ್ತೀರಿ? ಅಲ್ರಿ, ನನ್ನ ಸೊಸಿನ ಹುಡುಕ್ಯಾಡ್ಕೊಂಡು ಕರ್ಕೊಂಡು ಬಂದ್ರನ ಇಂಥ ಗತಿ ಐತಿ. ನೀವಿನ್ ಹೆಂಗ್ ತಡ್ಕೊಂತೀರಿ ಅಂತ? ಅದ ನೋಡ್ರಿ, ಏನ್ ಮಾಡ್ಬೇಕಂತನ ಗೊತ್ತಾಗವಲ್ರಿ ನನಗ. ದುಃಖ ತಡ್ಕೊಳಕ್ ಆಗಲ್ದ ನಿಮಗ್ ಫೋನ್ ಹಚ್ಚಿ ನೋಡ್ರಿ, ನೀವ್ ಏನಾರ ಸಹಾಯ ಮಾಡ್ತೀರನ ಅಂತೇಳಿ. ಏನಾರ ಒಂದಿಟ್ಟು ಐಡಿಯಾಸ್ಗಳನ್ನ ಕೊಡ್ರಿ, ಒಂದಿಟ್ಟು ಐಡಿಯಾಸ್ಗಳನ್ನ. ನನಗರ ಈ ಸಿಟಿ ಹುಡುಗ್ಯಾರ್ಗ ಕಂಡ್ರನ ಆಗಿ ಬರಂಗಿಲ್ಲ. ನಾ ಎಂತ ಚಂದ ನಮ್ಮ ಅಣ್ಣನ ಮಗಳನ್ನ ತಗೋಬೇಕಂತ ಆಸೆ ಇಟ್ಕೊಂಡು ಕುಂತಿದ್ದೆ ಯವ್ವ. ನಾನು ಎಷ್ಟು ಬಂಗಾರದಂತ ಗೊಂಬಿ ತರ ಇತ್ತು ಗೊತ್ತಾನೆ ಯವ್ವ. ನನ್ನ ಅಣ್ಣನ ಮಗಳು ಅವನ್ ತಗೋಬೇಕಂತೆ ಆಸೆ ಇಟ್ಕೊಂಡು ಕುಂತಿದ್ದೆ ಯವ್ವ. ನಾನು ಹೋಗಿ ನನ್ನ ಮಗ ಯಾವಕ್ಕಿನ ಸಿಟಿ ಹುಡುಗಿನ ಕರ್ಕೊಂಡ್ ಬಂದಾನೋ ಯವ್ವ. ಏನ್ ಮಾಡ್ಬೇಕು ಗೊತ್ತಾಗವಲ್ದ ನನಗ. ಅಲ್ರಿ ಗಿರ್ಜಕ್ಕರ, ನೀವು ಹೊರಗನ ಅವ್ರ ನಿಂದ್ರಿಸಿ ಮಾತಾಡ್ಬೇಕಾಗಿತ್ತು. ನಿಮ್ ಯಜಮಾನ್ರು ಬರುತ್ತನ ಒಳಗ್ ಕರ್ಕೊಳಕ ಹೋಗ್ಬಾರ್ದಾಗಿತ್ತು. ನೀವು ಹೊರಗ್ ನಿಂತು ಮಾತಾಡ್ಸಿದ್ರೆ ಬುದ್ಧಿವಂತರಾಕಿದ್ರಿ ನೀವು. ನಾ ಆಗಿದ್ನೆ ಅಂದ್ರನೆ ಒಳಗ ಕರ್ಕೊಂತಿಲ್ಲ, ಅಲ್ಲೇ ಒದ್ದು ಹೊರಗೆ ಹಾಕಿರ್ತಿದ್ದೆ. ಏನ್ ಮಾಡೋದ್ ನೋಡ್ರಿ, ನನ್ ಮಗ ಒಳಗ್ ಕರ್ಕೊಂಡ್ ಬಂದ್ಬಿಟ್ಟಿದ್ದಾನ. ನಾನು ಸೋಫಾ ಮೇಲೆ ಕುಂತಾಗ ಅವ ಕರ್ಕೊಂಡ್ ಬಂದ ಯವ್ವ ಹಿಂಗಾಯ್ತ್ ನೋಡ ಅಂತ ಹೇಳಿದ. ಮತ್ ಏನ್ ಮಾಡ್ಲಿ, ಮಗನ್ ಮುಖ ನೋಡಾರ ಸುಮ್ಮ ಅದ ನಾನು. ಅದು ಅಲ್ದ ನಮ್ಮ ಮನೆಯನ್ನಾರ ಅದ ಯಾವ್ದೋ ಮೀಟಿಂಗ್ ಅಂತ ಹೋಗ್ಯಾರ ನೋಡ ಯವ್ವ. ಏನ್ ಇಷ್ಟತ್ತಾದ್ರೂ ಬರೋವಲ್ರು, ಫೋನ್ ಹಚ್ಚಿದ್ರು ರಿಂಗ್ ಇಲ್ಲ ಪಿಂಗ್ ಇಲ್ಲ. ಅವು ಏನ ಹಾಳಾದ ಫೋನ್ ಇದ್ರು ಇಲ್ದಂಗ ನೋಡ ಯವ್ವ ನಮಗ.
ಅಯ್ಯೋ ಗಿರ್ಜಕ್ಕರ ಇಂತಾದಾಗ್ಬಿಡ್ತನ್ರಿ. ಯಪ್ಪ ಯಪ್ಪ, ಭಾಳ ಕಷ್ಟ ಆತ್ ಬಿಡ್ರಿ ಹಂಗಾರ ನಿಮಗಿನ್ನ. ಅಲ್ಲ ಮಗಳನ್ನ ಒಂದು ಒಳ್ಳೆ ಮನೆಗೆ ಕಳಿಸಿದ್ರಿ, ಮಗನ ಒಂದು ಒಳ್ಳೆ ಮನೆಗೆ ಕಳಿಸಿದ್ರ ಭಾಳ ಚಲೋ ಆಕಿತ್ ನೋಡ್ರಿಯಪ್ಪ ನಿಮ್ದು. ಏನ ಹಂಗ ನೋಡ್ರಿಯಪ್ಪ, ಕಾಲ ಹೆಂಗ್ ಬರ್ತೈತಿ ಅನ್ನೋದ ಗೊತ್ತಾಗಲ್ಲ ನೋಡು. ಮಕ್ಕಳನ್ನ ನಂಬೇಕೋ ನಂಬಾರ್ದು ಅಂತ ಅನಿಸ್ತೈತಿ. ಹ್ಞೂನ್ರಿಪ್ಪ, ಅಲ್ಲಕ್ಕವ್ ಇಲ್ಲಕ್ಕವ್ ಅಂತ ಅಂತಿದ್ವಿ, ಹೋಗಿ ಹೋಗಿ ನಮ್ಮ ಮನ್ಯಾಗ ಆಯ್ತು ನೋಡ್ರಿ ಈಗ. ಹ್ಞೂನ್ರಿಪ್ಪ, ನೀವು ನೋಡಿದ್ರೆ ಸಂಸ್ಕಾರದ ಏನು ಆಚಾರ ವಿಚಾರಗಳಲ್ಲಿ ಎತ್ತಿದ ಕೈ, ಈಗ ನಿಮ್ ಸೊಸಿ ಹೆಂಗಿರ್ತಾಳೋ ಏನೋ ನಿಮ್ ಕೈಯಾಗ. ಅಯ್ಯೋ ಅದ ಬಂದೈತ್ರಿಯಪ್ಪ, ನಾವ್ ಇದನ್ನೆಲ್ಲ ಹೆಂಗ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದ ಗೊತ್ತಾಗೋಲ್ದು. ನಮ್ಮ ಹಳ್ಳಿ ಕಡೆ ಹೋದ್ರೆ ಇನ್ನೇನ್ ಏನೇನ್ ಮಾತಾಡ್ತಾರೋ 4 ಜನ ಅಂತ ತಲೆ ಕೆಟ್ಬಿಟ್ಟೈತ್ ನನಗ. ಈ ಸಿಟಿಯಾಗ ಏನೋ ಮುಚ್ಕೊಂಡು ಹೊಕ್ಕವು ಮಗ್ಳದಾರು, ಒಂದ್ ಮಾತಾಡಂಗಿಲ್ಲ ಬಿಡಂಗಿಲ್ಲ. ಅದ ನಮ್ಮ ಹಳ್ಳಿ ಕಡೆ ಹೋದ್ರೆ ಏನ್ ಮಾಡ್ಬೇಕಂತನ ಗೊತ್ತಾಗೋಲ್ದು. ಈ ಸಿಟಿ ಮಂದಿಗೆ ಏನೋ ಬಿಡೋ. ನೋಡ್ರಿ ಗಿರ್ಜಕ್ಕರ, ನಿಮ್ ಸಸಿನ ಅಷ್ಟಕ್ಕಷ್ಟ ಇಡ್ರಿ, ಆಮೇಲೆ ನಿಮ್ದು ಗುಟ್ಟುಗಳನ್ನ ಬಿಟ್ಕೊಡಕ್ ಹೋಗ್ಬೇಡ್ರಿ ನೀವು. ಹೌದ್ ನೋಡ್ರಿಪ್ಪ, ನೀವ್ ಹೇಳಿದ್ದು ಬಾಳ ಖರೆ ಐತಿ, ಖರೇನ ಐತಿ. ನಾ ಅದನ್ನ ಮಾಡ್ತೀನಿ. ಈಗ ಮೊದ್ಲ ನಮ್ಮ ಅಕ್ಕಗ್ ಫೋನ್ ಹಚ್ತೀನಿ, ನಮ್ಮ ಅಕ್ಕ ಹೆಂಗಂತ ಕೇಳ್ತೀನಿ ಒಂದಿಟ. ಹ್ಞೂ ಹಚ್ರಿಯಪ್ಪ, ನಿಮ್ಮ ಅಕ್ಕನ ಮಾತು ಕೇಳ್ರಿ. ನಿಮ್ಮ ಅಕ್ಕ 4 ಜನ ಸೊಸ್ತ್ಯಾರನ್ನ ಸಂಭಾಳಿಸಿದಾಕೆ ಅದಾಳ, ಆಕೆಗೆ ಎಲ್ಲ ಗೊತ್ತಿರ್ತೈತಿ. ಹಚ್ರಿ ಫೋನ್. ಹ್ಞೂನ್ರಿಪ್ಪ, ಥ್ಯಾಂಕ್ ಯು ರೀಪ್ಪ. ಬಟ್ ಆದ್ರೂ ಗಿರ್ಜಕ್ಕರ, ನಿಮಗೆ ಈ ಗತಿ ಬರಬಾರ್ದಾಗಿತ್ರಿ. ಎಂತ ಮಣಿತನ ಪಾಪ್ರಿಯಪ್ಪ. ಅಯ್ಯೋ ನಾರ್ಗಿ ಹೇಳಕ್ ಹೋಗ್ಬೇಡ್ರಿಯಪ್ಪ ನೀವು ಏನ. ಹ್ಞೂ ಆಯ್ತ್ರಿಪ್ಪ, ಹೇಳಂಗಿಲ್ಲ. ನಮ್ಗ್ಯಾಕ್ರಿ, ನಮ್ಗ್ಯಾಕ್ ಬೇಕು ಬೇರೆದಾರ ಮನಿ ಬಂದು ಸುದ್ದಿ, ಹೇಳಂಗಿಲ್ಲ ತಗೋರಿ ನಾವು. ಹಲೋ ಹಲೋ ಅಕ್ಕ, ನಿನ್ ಮಗ ದೋಖ ಮಾಡ್ಯಾನೆ ನನಗ, ಯಾರ ಮುಂದೆ ಹೇಳ್ಕೊಳ್ಳೆ ನಾನು. ಏ ಗಿರಿಜಿ, ಅಳು ಸ್ವಲ್ಪ ನಿಂದ್ರಸು, ಏನಾತ್ ಹೇಳ ಫಸ್ಟ್. ಅಕ್ಕ ಯಾವಕ್ಕಿನೋ ಕಟ್ಕೊಂಡ್ ಬಂದ್ಬಿಟ್ಟಾನೆ ಮನಿಗೆ, ಇವ್ರೊಬ್ರಿಲ್ಲ ಹೇಳ್ಕೊಬೇಕಂತಂದ್ರ. ಕಟ್ಕೊಂಡ್ ಬಂದಾನ? ಏನ್ ಕಟ್ಕೊಂಡ್ ಬಂದಾನೆ? ಅದ ಅಕ್ಕ, ಮದ್ವಿ ಮಾಡ್ಕೊಂಡ್ ಬಂದಾನ. ಅದೇನೋ ರಿಜಿಟ್ರೋ ಮ್ಯಾರೇಜ್ ಮಾಡ್ಕೊಂಡ್ ಬಂದಾನಂತ. ಅಯ್ಯೋ 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 ಅಯ್ಯೋ, ಎಲ್ಲದನೋ ಬಾಡ್ಕೋ. ನಮ್ಮ ಮನಿ ಮಣ್ತನನ ಹಾಳ ಹಿಡಿದ್ನಲ್ಲೋ, ಎಲ್ಲದನೋ. ಅಯ್ಯೋ ಅಕ್ಕ, ಈಗ ಒಳಗ್ ಹೋದ್ನಲ್ಲಿ. ಹೌದಾ, ಸುಮ್ಮಿರ, ನಾನು ಮುಂದಿನ ವಾರ ಬರ್ತೀನಿ. ಬಂದ ನಾನು ಒಂದು ಕರಾಟಿ ತಗೊಂತೀನಿ ಅವಂಗ. ನೀ ಏನ ಟೆನ್ಷನ್ ಮಾಡ್ಕೋಬೇಡ, ಆಕಿನ 3 ದಿನ ಮನಿ ಬಿಟ್ಟು ಒಳಗೆ ಹೊರಗೆ ಕಳ್ಸನಂತ. ಹೂನ ಅಕ್ಕ, ನಾನು ಅಣ್ಣನ ಮಗಳದಳ್ಳ, ಆಕಿನ ತಗೋಬೇಕಂತ ಬಾಳ ಆಸೆ ಇಟ್ಕೊಂಡ್ ಕುಂತಿದ್ನಿ. ಇವ ನೋಡಿದ್ರೆ ಈಕಿನ್ ಮಾಡ್ಕೊಂಡ್ ಬಂದ್ಬಿಟ್ಟಾನ. ನಾಳೆಕಿ 8ರಾಗ 8 ತುಂಬಿ 9 ಬೀಳ್ತಿತ್ತಲ್ಲ, ಇನ್ನೂ ಚೆನ್ನಾಗಿ ಕೆಕ್ಕಳಿಕ್ಕಿ. ಇನ್ನೊಂದ್ ಸ್ವಲ್ಪ ದಿನ ಹೋದ್ಮೇಲೆ ಆಕಿನ್ ಮದ್ವಿ ಮಾಡಿದ್ರಾತು. 18 ತುಂಬಿ 19ರಾಗ ಬೀಳ್ತಾಳ, ಆಗ ಮದ್ವಿ ಮಾಡಿದ್ರಾತು. ಈ ಕಾನೂನುಗಳು ಏನೋ ಬಾಳ ಅದಾವಲ್ಲ, ಅದಕ್ಕೆ ಅಂಜಿ ನಾನು ಸುಮ್ಮಿದ್ದೆ ನೋಡ ಯವ್ವ. ಇಲ್ಲ ಅಂದ್ರೆ ಹೋದ ವರ್ಷನ ಅವ್ನ ಮದ್ವಿ ಮಾಡಿಸಿ ಕುಂದಿರ್ಸಿ ಬಿಡ್ತಿದ್ದೆ. ಈ ಎಲ್ಲಾ ಜಂಜಾಟಗಳ ಬೀಳ್ತಿದ್ದಿಲ್ಲ ನನಗ. ಹೌದ್ ನೋಡ, ನಾ ಅದಕ್ಕ ನಿನಗ ಹೋದ ವರ್ಷನ ಹೇಳ್ದೆ, ಯಾಕೆ ನಿಂದ್ರಸಾಕತ್ತಿ, ಯಾಕೆ ತಡ ಮಾಡಾಕತ್ತಿ, ಕಾಲ್ ಬಂದಾಗ ಕೈ ಕಟ್ಕೊಂಡ್ ಕುಂದಿರ್ಬೇಡ ಅಂತ ಹೇಳಿ. ನೀ ನನ್ನ ಮಾತು ಕೇಳ್ತೇನೆ ಒಂದೀಟರ. ನೋಡೀಗ ನೋಡು, ನಾ 4 ಜನ ಸಸ್ತ್ಯಾರ ಅಂತಂದಿನಿ. ನೋಡ್ ನನ್ನ ಮಕ್ಕಳನ್ನ ಹೆಂಗ್ ಇಟ್ಟಿನಿ ರಿಸ್ತ್ ಬಸ್ನಾಗ. ನೀನು ಇಟ್ಟಿ ನಿನ್ ಮಗನ್ನ. 4 ಜನನ್ ಗಂಡ್ ಮಕ್ಕಳನ್ನ ಬೆಳೆಸೋದಷ್ಟ ಅಲ್ಲ, ಅವ್ನ ಹೆಂಗ್ ರೀತಿ ರಿವಾಜ್ನಾಗ ಹೆಂಗ್ ಇಟ್ಟಿ ನೋಡು. ಅದು ಅಲ್ದ ನನ್ನ ಮಗಳನ್ನ ದೊಡ್ಡ ಮನಿಗೆ ಕೊಟ್ಟು ಮದ್ವಿ ಮಾಡಿದೆ. ನೀನು ದೊಡ್ಡ ಮಗಳನ್ನ ಕೊಟ್ಟಿ ಬಿಡು, ಇಲ್ಲನಲ್ಲ. ಅದ್ರ ಮಗನ್ನ ಹಸ್ ಬಸ್ನಾಗ ಇಟ್ಕೋ ಅಂತ ನಿನ್ಗೆ ಎಷ್ಟಲ್ಲ ಹೇಳಿನಿ. ಅವ ನೀ ಅಂತಿದ್ದಿ ದೊಡ್ಡ ಕೆಲಸ ಮಾಡ್ತಾನೆ, ಹೋಗ್ಲಿ ಬಿಡ್ಬೇ, ದೊಡ್ಡ ಕೆಲಸ ಏನಿದೆ. ಇಂಥ ದೊಡ್ಡ ಕೆಲಸಗಳು ಮಾಡ್ಕೊಂಡು ಬಂದ್ರೆ ನಾವು ಅವರು ಆಫೀಸ್ಗೆ ಹೋಗ್ತಾರ, ನಾ ಮನ್ಯಾಗ ಇದ್ಕೊಂಡು ಅವತರ ಜೋಡಿ ನೇಗಾಡ್ಬೇಕು. ಹೌದಕ್ಕ, ನನಗ್ ಗೊತ್ತಾಗ್ಲಿಲ್ಲ ಅಕ್ಕ. ಈಗ ಹೌದಕ್ಕ ಅಂದ್ರೆ ಬರಲ್ಲ. ನಾನು ಹಂಗ ಗಟ್ಟಿಗಿತ್ತಿ ಆಗ್ಬೇಕು. ನೀನು ಯಾವಾಗ ನೋಡ್ಕ್ಯ ಅವಾಗ ಅಳಮುಂಜಿ ಆದ್ರ ಪರಪಾಕಿಲ್ಲ ಇದೆ ಅಕ್ಕ. ಅದಕ್ಕ ಅಕ್ಕ, ನಂಗ ಧೈರ್ಯ ಸಾಲ್ಬಂದು. ನೀನು ಒಂದ್ 4 ದಿನ ಬಂದ್ ಹೋಗೊಂದಿಟ್ಟ. ಬರ್ತೀನಿ 4 ದಿನ ಏನ್ ಬರಕ್ಕಾಗಲ್ಲ. ಒಂದಿನ ಬಂದು ನಾನೆಲ್ಲ ಬಗೆಹರಿಸ್ತೀನಿ. ಆಕಿನ ಹೆಂಗ್ ಹೊರಗೆ ಹಾಕ್ಬೇಕು ಅನ್ನೋದು ನಿನ್ ಫೋನಾಗ ಐಡಿಯಾಸ್ಗಳನ್ನ ನಿನ್ ಕೊಡ್ತೀನಿ. ನೀ ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಾ ಇರೋ ತನಕ ನೀ ಯಾವತ್ತು ಚಿಂತೆ ಕೆಡಕ ಹೋಗ್ಬೇಡ ಏನ. ಆಯ್ತಕ್ಕ.